ಪ್ರೈಸ್ ದ ಲಾರ್ಡ್. ಯೂಟ್ಯೂಬ್ ನೋಡುವವರು ಪ್ರತಿಯೊಬ್ಬರಿಗೂ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಾಕ್ಯ ನನ್ನದಲ್ಲ, ಪರಲೋಕ ತಂದೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ತೆಗೆದುಕೊಂಡಂಥ ವಾಕ್ಯ ನಿಮ್ಮ ಮುಂದೆ ಇಡುವುದಕ್ಕಿಂತ ಮುಂಚೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಆರಂಭಿಸೋಣ. ಅರ್ಥ ಆಯ್ತಾ? ಓಕೆ, ಕಣ್ಗಳನ್ನು ಮುಚ್ಚಿ. ಪರಲೋಕ ತಂದೆಯೇ, ಸ್ತೋತ್ರ ಸ್ವಾಮಿ. ಯೂಟ್ಯೂಬ್ ಸೇವೆಯಲ್ಲಿ ನಿನ್ನ ವಾಕ್ಯ ಕೇಳುವವರು, ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಅವರ ಅವಶ್ಯಕತೆಗಳನ್ನು ಸಂಧಿಸಪ್ಪ. ಏನೇನು ಕೊರತೆಗಳಿದೆಯೋ ಎಲ್ಲವನ್ನು ನೀಗಿಸು. ಸ್ವಸ್ಥತೆ ಬೇಕಾ? ಸ್ವಸ್ಥತೆ ಕೊಡು ಕರ್ತಾವೆ. ಯೇಸುವೇ, ಈ ದಿನ ಅವರು ದೇವನೇ ಕೇಳುವಂಥ ವಾಕ್ಯಗಳು ಅದರ ಪ್ರಕಾರವಾಗಿ ನಡೆಯುವುದಕ್ಕೂ ಕರ್ತನೆ ಅವರನ್ನು ನೀನು ಬಲಪಡಿಸಿ ನಡೆಸುವಂತೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಜಯ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಬನ್ನಿರಿ ವಾಕ್ಯದ ಕಡೆಗೆ ಹೋಗೋಣ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಅಪೋಸ್ತಲರ ಕೃತ್ಯಗಳು. ತೆಗಿರಿ ಎಲ್ಲರೂ ಸತ್ಯವೇದ ವಾಕ್ಯಗಳನ್ನು ತೆಗೆದು ಅಪೋಸ್ತಲರ ಕೃತ್ಯಗಳು, ಇಂಗ್ಲೀಷ್ನಲ್ಲಿ ಆ್ಯಕ್ಟ್ಸ್ ಅಂತ ಹೇಳ್ತಾರೆ. ತೆಗಿರಿ. ಅಪೋಸ್ತಲರ ಕೃತ್ಯಗಳು 16, 13, 14 ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ ಓದಿಕೊಳ್ಳೋಣ. ಅಪೋಸ್ತಲರ ಕೃತ್ಯಗಳು ಬರೆದಿಟ್ಕೊಳ್ಳಿ. ಅಪೋಸ್ತಲರ ಕೃತ್ಯಗಳು 16, 16ರಲ್ಲಿ 13, 14 ನಾವಿವತ್ತು ಧ್ಯಾನ ಮಾಡ್ತೀವಿ. ಬನ್ನಿರಿ ಓದೋಣವೇ? ಒಟ್ಟಾಗಿ ಓದೋಣ. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಅರ್ಥ ಆಯ್ತಾ? ಇಲ್ಲಿ ಯಾರು ಮಾತಾಡ್ತಾ ಇರೋದು? ಯಾರ ಹತ್ರ ಮಾತಾಡ್ತಾ ಇರೋದು? ಒಂದು ಫಿಲಿಪ್ಪಿ ಪಟ್ಟಣದಲ್ಲಿ ಒಂದು ಸಭೆಯಲ್ಲಿ ಪೌಲನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅಲ್ಲಿ ಒಂದು ಸ್ತ್ರೀಯಳಿದ್ಲು. ಬೋಧನೆಯನ್ನು ಕೇಳಿಕೊಂಡು, ವಾಕ್ಯಗಳನ್ನ ಕೇಳಿಕೊಂಡು ಕುಳಿತಿದ್ದ ಒಂದು ಸ್ತ್ರೀಯಳಿದ್ಲು. ಅವು ಯಾವ ಸ್ತ್ರೀಯಳು ಎಂದರೆ ಲೂದ್ಯಳೆಂಬ ಒಬ್ಬ ಸ್ತ್ರೀ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೆಕ್ಸ್ಟ್ ಓದಿಕೊಳ್ಳೋಣ. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ತುವೈತರ ಎಂಬ ಊರಿನವಳು, ದೇವ ಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ನೋಡಿ, ಆ ಸಮಯದಲ್ಲಿ ಅವಳು ಒಳ್ಳೆ ಬೆಲೆ ಬಾಳುವ ವಸ್ತ್ರಗಳನ್ನು ಮಾರುವ ಸ್ತ್ರೀ ಆಗಿದ್ದಳು, ಲೂದ್ಯಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅವಳು ಪೌಲನು ದೇವರ ಬಗ್ಗೆ ಹೇಳುವುದನ್ನು ಕೇಳೋದಕ್ಕೆ ದೇವರು ಏನು ಮಾಡಿದ್ರಂತೆ? ಅವಳ ಹೃದಯವನ್ನು ತೆರೆದ್ರಂತೆ. ಅರ್ಥ ಆಯ್ತಾ? ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟು ಜನ ದೇವರ ವಾಕ್ಯ ಕೇಳೋದಕ್ಕೆ ಹೃದಯವನ್ನು ತೆರೆದುಕೊಟ್ಟಿದ್ದೀರಾ? ಆ ಹೃದಯದಲ್ಲಿ, ಮನಸ್ಸಿನಲ್ಲಿ ಆಳವಾಗಿ ನೀವು ವಾಕ್ಯಗಳನ್ನು ನೀವು ಇಟ್ಕೊಂಡಿದ್ದೀರಾ? ನೀವು ಇಟ್ಕೊಂಡಿರಬೇಕು. ಖಾಲಿ ಮಾಡಬಾರ್ದು ನಿಮ್ಮ ಹೃದಯನ. ಅರ್ಥ ಆಯ್ತಾ? ಅದೇ ಮತ್ತಾಯ 25 ಇದು ರೋಮಾಪುರ ತೆಗಿರಿ ಎಲ್ಲರೂ. ರೋಮಾಪುರ 10:10ರಲ್ಲಿ 8 ಓದಿಕೊಳ್ಳೋಣ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ. ಹಾಗಾದರೆ ದೇವರು ನಮ್ಮ ಬಾಗಿಲನ್ನು ತೆರೆದಿದ್ದಾರೆ. ನಾವು ಚರ್ಚ್ಗಳಿಗೆ ಹೋಗ್ತೀವಿ. ಏನಕ್ಕೆ ಹೋಗ್ತೀವಿ? ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಕರ್ತನನ್ನು ಸ್ತುತಿಸಿ ಕೊಂಡಾಡಲು ವಾಕ್ಯಗಳನ್ನು ಕೇಳುವುದಕ್ಕೆ ಹೋಗ್ತಾ ಇದ್ದೀವಿ. ಆ ವಾಕ್ಯಗಳನ್ನ ಕೇಳಿ ಅಲ್ಲೇ ಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀವಿ? ಇಲ್ಲ, ನಮ್ಮ ಹೃದಯದಲ್ಲಿ ಸೇಕರಿಸಿಟ್ಕೊಳ್ಬೇಕು. ನಾವು ಸೇಕರಿಸಿ ಇಟ್ಕೊಳ್ಳುವಾಗ ಆ ವಾಕ್ಯ ನಮ್ಮನ್ನು ಕಾಪಾಡುತ್ತೆ. ಆ ವಾಕ್ಯ ನಮಗಾಗಿ ಯುದ್ಧ ಮಾಡುತ್ತೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ರೋಮಾಪುರದವರು? ರೋಮಾಪುರ 10:8ರಲ್ಲಿ ದೇವರ ವಾಕ್ಯ ನಮ್ಮಲ್ಲೇ ಇದೆ, ನಮ್ಮ ಹೃದಯದಲ್ಲಿಯೂ ಇದೆ. ಹಾಗಾದರೆ ವಾಕ್ಯ ನೀನು ಎಷ್ಟು ಧ್ಯಾನವಾಗಿ ಕೇಳಬೇಕು, ಆ ವಾಕ್ಯನ ನೀನು ಯಾವ ರೀತಿಯಲ್ಲಿ ನೀವು ಸೇಕರಿಸಿ ಇಟ್ಕೊಳ್ಬೇಕು. ಮತ್ತು ಮತ್ತಾಯ 25:14, 21 ಓದಿಕೊಳ್ಳೋಣವೇ? ಮತ್ತಾಯ 25:14ರಿಂದ 21 ಏನು ಕೊಟ್ಟಿದ್ದಾರೆ ಅಂತ ಓದಿಕೊಳ್ಳೋಣ. ತೆಗಿರಿ ಎಲ್ಲರೂ ತೆಗಿರಿ. ಮತ್ತಾಯ 25 ಮಕ್ಕಳೇ.
25 ತೆಗಿರಿ. 15, 14ರಲ್ಲಿ ಏನು ಕೊಟ್ಟಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ. ಅರ್ಥ ಆಯ್ತಾ? 14ರಿಂದ 21 ವಾಕ್ಯವರೆಗೂ ನಾವು ಓದಿಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರಂದರೆ, ಒಬ್ಬನಿಗೆ ಒಂದು ಯಜಮಾನ ಬೇರೆ ಕಡೆ ಊರಿಗೆ ಹೋಗಬೇಕಾಗಿತ್ತು. ಒಬ್ಬನಿಗೆ 5 ತಲಾಂತು, ಇನ್ನೊಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 1 ತಲಾಂತು. ನಾನು ಬರೋವರೆಗೂ ನೀವು ಇದರಲ್ಲಿ ಜೀವನ ಮಾಡಿಕೊಂಡು ಇರಬೇಕು, ಅದು ಲೆಕ್ಕ ಕೊಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 5 ತಲಾಂತವನು ಅದನ್ನು ಯೂಸ್ ಮಾಡಿ ಇನ್ನೂ 5 ಸಂಪಾದಿಸಿ ಇಟ್ಕೊಳ್ತಾನೆ. 2 ತಲಾಂತವನು ಇನ್ನೂ ಅದನ್ನು ಯೂಸ್ ಮಾಡಿ ಇನ್ನೂ 2 ತಲಾಂತನೂ ಸಂಪಾದಿಸಿ ಇಟ್ಕೊಳ್ತಾನೆ. ಆದರೆ 1ನೇ ತಲಾಂತವನು ಎಲ್ಲಿ ರಾಜನಿಗೆ ಕೆಟ್ಟದಾಗುತ್ತೋ, ರಾಜ ಕೋಪ ಮಾಡ್ಕೊಳ್ತಾರೋ, ಇದು ಕಳೆದಾಕ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಮಣ್ಣಿನಲ್ಲಿ ಊತಿಡ್ತಾನೆ. ಅರ್ಥ ಆಯ್ತಾ ದೇವರು? ಅದನ್ನು ದಣಿಯ ಹಣವನ್ನು ಏನು ಮಾಡ್ತಾನೆ, ಅದನ್ನು ಬಚ್ಚಿಟ್ಬಿಡ್ತಾನೆ. ಅದರಲ್ಲಿ ಏನು ಕಷ್ಟಪಟ್ಟು ಕೆಲಸ ಮಾಡೋಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೋಡಿ, ಇಲ್ಲಿ ಕೆಲಸ ಮಾಡೋದ್ರಲ್ಲೂ ದೇವರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ದೇವರು ನಮ್ಮನ್ನು ಒಂದೊಂದು ದಿವಸನೂ ಪೋಷಿಸಬೇಕಾದ್ರೆ ನಾವು ವಾಕ್ಯಗಳನ್ನು ದೃಢವಾಗಿ ಕೇಳಬೇಕು. ಲೂದ್ಯಳ ಸ್ತ್ರೀಯಳಿಗೆ ಹೃದಯ ತೆರೆದ ಹಾಗೆ ದೇವರು ನಮ್ಮ ಹೃದಯವನ್ನು ತೆರೆಯುತ್ತಾರೆ. ನೀವು ಯಾವ ರೀತಿಯಲ್ಲಿ ಗಮನ ಇಟ್ಟು ವಾಕ್ಯಗಳನ್ನು ಕೇಳ್ತೀರಾ ಅಂತ ಕೇಳುವವರು, ವಾಕ್ಯ ಎಕ್ಸ್ಪ್ಲೈನ್ ಮಾಡುವವರು ಗೊತ್ತಾಗದೇ ಇದ್ರೂ ಪರಲೋಕದಲ್ಲಿರುವ ದೇವರು ಗೊತ್ತಾಗುತ್ತದೆ, ನಿಮ್ಮಲ್ಲಿ ವಾಸ ಮಾಡುವ ದೇವರಿಗೆ ಗೊತ್ತಾಗುತ್ತದೆ. ನಾವು ಕೇಳುವಾಗ ನಮ್ಮ ಹೃದಯದಲ್ಲಿ ನಾವು ಸೇಕರಿಸಿ ಇಟ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸೇಕರಿಸಿ ಇಟ್ಟುಕೊಳ್ಳುವಾಗ ದೇವರಿಲ್ಲಿ ರೋಮಾಪುರದಲ್ಲಿ ಏನೇ ಮಾತಾಡ್ತಾ ಇದ್ದಾರೆ, ರೋಮಾಪುರದವರು ವಾಕ್ಯಗಳು ನಮ್ಮಲ್ಲೇ ಇದೆ, ನಮ್ಮ ಹೃದಯದಲ್ಲಿ ಇದೆ. ಹಾಗಾದರೆ ನಮ್ಮಲ್ಲಿರುವಾಗ, ನಮ್ಮ ಹೃದಯದಲ್ಲಿರುವಾಗ ಒಂದೊಂದು ಸರಿ ನಾವು ತುಂಬ ಟಯರ್ಡಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಏನು ಮಾಡೋಕ್ಕಾಗದೆ ಮಲಗಿಬಿಡ್ತೀವಿ, ಕೆಲಸ ಮಾಡೋದಿಲ್ಲ, ವಾಕ್ಯ ಓದೋದಿಲ್ಲ. ಈ ವಾಕ್ಯ ನಮಗಾಗಿ ಫೈಟ್ ಮಾಡುತ್ತೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ರೀತಿ ನೀವು ಸೇಕರಿಸಿ ಇಟ್ಟುಕೊಳ್ಳಬೇಕು. ಇನ್ನೂ ಒಂದು ಇದೆ, ಸೇಕರಿಸಿ ಕೊಳ್ಳದೇ ಇರುವವನಿಗೆ ಅದು ಹೃದಯ ಖಾಲಿ ಇದ್ದರೆ ದುಷ್ಟನು ಬಂದಲ್ಲಿ ಕುಳಿತುಕೊಳ್ತಾನೆ. ಹೃದಯನ ಖಾಲಿ ಬಿಡಬಾರದು. ಆದಷ್ಟು ನೀವು ಸೇಕರಿಸಿ ಇಟ್ಕೊಳ್ಬೇಕು. ಸಭೆಗಳಿಗೆ ಹೋಗೋದು, ಸಭೆಗಳ ವಾಕ್ಯಗಳನ್ನು ಕೇಳೋದು, ದೇವರ ವಾಕ್ಯ ಕೇಳುವುದು, ಅಲ್ಲಿ ಔತಣ ಕೊಡೋದು, ವರ್ಷಿಪ್ ಮಾಡೋದು, ಒಬ್ಬರಿಗೊಬ್ಬರು ಮಾತನಾಡೋದು, ಇದು ಅನ್ಯೋನ್ಯತೆ, ದೇವರಿಗೆ ಇಷ್ಟ. ಆದರೆ ನೀನು ವಾಕ್ಯನ ಹೃದಯದಲ್ಲಿ ಇಟ್ಕೊಂಡಿದೀಯಾ? ಅದನ್ನು ಇಟ್ಕೊಂಡೇ ನೀನು ಮನೆಗೆ ಹೋಗಬೇಕು. ಅರ್ಥ ಆಯ್ತಾ? ತಿನ್ನೋದು, ಕುಡಿಯೋದು, ಮಾತಾಡೋದು ಅಲ್ಲಲ್ಲೇ ಬಿಟ್ಟು ಹೋಗ್ಬೋದು. ಅದು ನಮಗೆ ತಿನ್ನೋ ಟೈಮ್ನಲ್ಲಿ ಶಕ್ತಿ ಕೊಡುತ್ತದೆ. ಆಮೇಲೆ ನಿಮಗೆ ಗೊತ್ತಲ್ಲ ಡೈಜೆಸ್ಟ್ ಆಗಬೇಕು, ಏನೇನು ಆಗಬೇಕು ಅಂತ, ಆ ರೀತಿ ಆಗುತ್ತದೆ. ವಾಕ್ಯ ನಮ್ಮಲ್ಲಿ ಬೇರೂರಬೇಕು. ಆ ವಾಕ್ಯನ ನಾವು ಇಟ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದೇ ಇವತ್ತು ನಾನು ವಾಕ್ಯದ ಪ್ರಕಾರವಾಗಿ ಜೀವವುಳ್ಳ ವಾಕ್ಯ, ಯೇಸುವಿನ ವಾಕ್ಯ, ಪರಿಶುದ್ಧಾತ್ಮನ ಮೂಲಕವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇನ್ನು ಈ ವಾಕ್ಯಗಳ ಮೂಲಕವಾಗಿ ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ದೇವರು ಒಂದು ದಿವಸವೂ ನಮ್ಮನ್ನು ಕೈ ಬಿಡೋದಿಲ್ಲ. ದೇವರು ಹೇಳಿದ ಹಾಗೆ ನಡ್ಕೊಳ್ಬೇಕು. ದೇವರು ವಾಕ್ಯ ಕೊಟ್ಟಿದ್ದಾರಲ್ವ, ಅದರ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಅಲಿಯಬಾರದು. ಅರ್ಥ ಆಯ್ತಾ? ನಮಗೆ ಕೊಟ್ಟಿರುವ ಸಭೆಗಳಲ್ಲಿ ನಾವು ದೃಢವಾಗಿ ನಿಂತರೆ ಸಾಕು. ಇನ್ನು ನಮಗೆ ಎಲ್ಲಿ ವಿಶ್ವಾಸ ಇದೆಯೋ, ನಿಮಗೆ ನಿಮ್ಮ ಆತ್ಮಕ್ಕೆ ಗೊತ್ತಾಗಬೇಕು, ಅಲ್ಲಿ ಹೋಗಿ ಕನೆಕ್ಟ್ ಆಗ್ಬೋದು. ಆದರೆ ಬೇಡದೇ ಇರೋರ ಹತ್ರ ಎಲ್ಲ ಹೋಗಿ ಸಿಕ್ಕಾಕೊಳ್ಬೇಡಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ವಾಕ್ಯಗಳೇ ನಮಗೆ ಟೀಚ್ ಮಾಡ್ತದೆ, ನಾವು ಯಾಕೆ ಹೆದರಬೇಕು ಅಲ್ವಾ? ಹಾಗಾದರೆ ಈ ವಾಕ್ಯಗಳನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅಂತ ನಾನು ನಂಬ್ತೀನಿ. ಸದಾ ನಾನು ಕಮೆಂಟ್ಮೆಂಟಲ್ಲಿ ನೀವು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ, ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಈ ವಾಕ್ಯಗಳು ನಿಮ್ಮನ್ನು ಬಲಪಡಿಸಲಿ. ಸಂತೋಷದಿಂದ ನಾವು ಆಲಯಕ್ಕೆ ಹೋಗಿ ಬರೋಣ. ಗೊತ್ತಾಯ್ತಾ ದೇವರ ಮಕ್ಕಳೇ? ದೇವರೇ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯದ ಮೂಲಕವಾಗಿ ಕರ್ತನ ನಾಮ ನಾವು ಮಹಿಮೆ ಪಡಿಸ್ತಾ ಇದ್ದೀನಿ. ನೀವು ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ನನ್ನ ಆತ್ಮವೇ ಹೇಳೋಣವೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆತು ಬಿಡಬೇಡ. ಯಾರಿಗೆ ಹೇಳ್ತಾ ಇರೋದು ಇದು? ದೇವರ ಹರಕೆ ಮಾಡ್ತಾ ಇದ್ದೀವಿ. ನನ್ನಲ್ಲಿರುವ ನಿಮ್ಮಲ್ಲಿರುವ ಆತು ಮಾಡು ಹೇಳಬೇಕು.
ಭಯಪಡಬೇಡ. ದೇವರು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನ ನಾಮ ನೀನು ಮಹಿಮೆ ಪಡಿಸು ಅಂತ ಹೇಳಿ ದೇವರ ನಾಮ ಮಹಿಮೆ ಪಡಿಸಿದ್ವಿ. ದೇವರ ನಾಮ ಮಹಿಮೆ ಪಡಿಸಿ ಹಲ್ಲೆಲೂಯ ಮಾಡೋಣವೇ? ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.